ಎಲ್ಲರಿಗೂ ನಮಸ್ಕಾರ. ಹಿಂದೂ ಸಾಮ್ರಾಜ್ಯ ದಿವಸದ ಶುಭಾಶಯಗಳು. ಇದು ಜಯಂತಿಯಲ್ಲ, ನಮ್ಮ ಮನೆಯಲ್ಲಿ ದೀಪಾವಳಿ, ನವರಾತ್ರಿ ಹಬ್ಬ ಆಚರಿಸಿದ ಹಾಗೆ ಪ್ರತಿಯೊಬ್ಬರ ಮನೆಯಲ್ಲೂ ಆಚರಿಸಬೇಕಾದಂತ ಹಬ್ಬ. ಜೈ ಭವಾನಿ, ಜೈ ಶಿವಾಜಿ. ಧನ್ಯವಾಯಿತು ಶಿವನದ್ದು, ವಿಶ್ವದಗಲಕ್ಕೂ ವ್ಯಾಪಿಸಿತು. ದುಷ್ಟರನ್ನು ಸಂಹರಿಸಿ ಕಟುಕದಿ, ಶಿಷ್ಟರನ್ನು ಪರಿಪಾಲಿಸಿ ಶಿವ ಅವತಾರ ಸ್ವರಾಜ್ಯ ನಾಂದಿ. ತಾಯಿ ಜೀಜಾಬಾಯಿಯ ಪ್ರಾರ್ಥನೆ ಭವಾನಿಯ ಮುಂದೆ ನಿಜವಾಯಿತು. ಇಳಿದು ಬಾ ತಾಯೇ, ಇಳಿದು ಬಾ ರಜತ ಪೀಠದಿಂದ ರಣರಂಗಕ್ಕೆ. ಹೌದು ಸ್ನೇಹಿತರೆ, ಶಿವಾಜಿ ಮಹಾರಾಜರು ಸಾಮಾನ್ಯ ವ್ಯಕ್ತಿಯಾಗಿದ್ದುಕೊಂಡು ಬಾಲ್ಯದಿಂದ ಹಿಂದೂ ಸಾಮ್ರಾಜ್ಯದ ಪಟ್ಟವನ್ನು ಏರುವಂಥದ್ದು ಅಷ್ಟು ಸುಲಭದ ಮಾತಲ್ಲ. ಅವರ ಜೀವನದ ಸಾಹಸದ ಕತೆ ಅದು ಇಷ್ಟು ಸಣ್ಣ ತುಣುಕಲ್ಲಿ ಹೇಳುವಂಥದ್ದು ಕೂಡ ಅಲ್ಲ. ಉತ್ತರ ಭಾರತದಲ್ಲಿ ಮೊಘಲರು, ಬಿಜಾಪುರ ಸುಲ್ತಾನರು ಬೀದರ್ನ ವಿಭಜನೆ ಮಾಡಿಕೊಂಡು ಆಳ್ತಾ ಇದ್ರೆ ವಿಜಯನಗರದ ಪತನವೂ ಆಯಿತು. ಹಿಂದೂ ಕಾರ್ಯಕರ್ತರಿಗೆ ತಲ್ಲಣ, ಇನ್ನೇನು ಮುಂದೆ ಗತಿ ಅಂತ. ಇದೇ ಸಂದರ್ಭದಲ್ಲಿ ಫೆಬ್ರವರಿ 19, 1630 ಜೀಜಾಬಾಯಿಯ ಗರ್ಭದಲ್ಲಿ ಧೈರ್ಯವಂತ, ಶೂರವಂತ ಸಿಂಹದ ಮರಿಯ ಜನನವಾಗ್ತದೆ. ಇವನು ಮುಂದೊಂದು ದಿನ ಇಡೀ ಹಿಂದೂ ಸಾಮ್ರಾಜ್ಯದ ಬೆಂಕಿಯ ಕಿಡಿಯಾಗ್ತಾನೆ. ತಾಯಿ ಹೇಳಿರುವಂತಹ ಅದೆಷ್ಟು ಧಾರ್ಮಿಕ ಕಥೆಗಳನ್ನು ಕೇಳಿ ಬೆಳೆದಂತ ಹುಡುಗ ಮುಂದೊಂದು ದಿನ ತನ್ನ ಸುತ್ತಲಿರುವಂತಹ ಆಟ ಆಡುವಂತ ಹುಡುಗರನ್ನು, ಕಾಡು ಜನರನ್ನು ಅಥವಾ ಸುತ್ತಮುತ್ತಲು ಬೇಲಿಗಳ ಆಟ ಆಡ್ತಿರುವಂತ ಹುಡುಗರನ್ನು ಒಟ್ಟು ಮಾಡಿಕೊಂಡು ಮುಂದೊಂದು ದಿನ ದೊಡ್ಡ ಸಾಮ್ರಾಜ್ಯವನ್ನು ಕಟ್ತಾನೆ. ಗಡ ಇವನ ಮೊದಲ ಜಯ, ಮತ್ತೆ ಯಾವತ್ತೂ ಇವನು ಹಿಂದೆ ತಿರುಗಿ ನೋಡಲೇ ಇಲ್ಲ. ಜ್ಯೇಷ್ಠ ಶುಕ್ಲ ತ್ರಯೋದಶಿಯಂದು ಶಿವಾಜಿ ಭೋಸ್ಲೆ ಛತ್ರಪತಿ ಶಿವಾಜಿ ಮಹಾರಾಜನಾಗಿ ಪಟ್ಟಾಭಿಷೇಕವಾಗ್ತದೆ. ಇದು ಕೇವಲ ಶಿವಾಜಿ ಮಹಾರಾಜರ ಒಬ್ಬರ ಜಯ ಆಗಿರಲಿಲ್ಲ, ಇದು ಶತ್ರುಗಳ ವಿರುದ್ಧ ಹಿಂದೂ ಸಾಮ್ರಾಜ್ಯದ ಜಯವಾಗಿತ್ತು. ಆ ದಿನಗಳಲ್ಲಿ ಪ್ರತಿ ಪ್ರಜೆಗಳಲ್ಲಿಯೂ ನಂಬಿಕೆಯ ದಿನವಾಗಿತ್ತು. ಶಿವಾಜಿ ಮಹಾರಾಜರು ಹಿಂದೂ ಧರ್ಮ, ಹಿಂದೂ ಸಮಾಜ, ಹಿಂದೂ ಸಂಸ್ಕೃತಿ ಮತ್ತು ರಾಷ್ಟ್ರವನ್ನು ಪ್ರಗತಿ ಪಥದಲ್ಲಿ ಸಾಗಿಸುವವರು ಎಂಬ ನಂಬಿಕೆ ಪ್ರತಿಯೊಬ್ಬ ಜನಸಾಮಾನ್ಯರಲ್ಲಾಗಿತ್ತು. ಹಾಗಾಗಿ ಇವರ ಕಥೆಗಳನ್ನು ನಮ್ಮ ಮುಂದಿನ ಪೀಳಿಗೆಗೆ ಹೇಳುವಂತಹ ಕರ್ತವ್ಯ ನಮ್ಮದು. ನಾವಿವತ್ತು ಉಸಿರಾಡುವಂತಹ ಗಾಳಿ ಅದೆಷ್ಟೋ ಹಿಂದೂ ಸಮಾಜಕ್ಕೆ ತಮ್ಮನ್ನು ತಾವು ಅರ್ಪಣೆ ಮಾಡಿರುವಂತಹ ಮಹಾಪುರುಷರ ಗಾಳಿ ಎಂಬುವಂಥದ್ದನ್ನು ನಾವು ಮರಿಬಾರದು. ಜೈ ಶಿವಾಜಿ, ಅಂಬಾ ಭವಾನಿ.